ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಚಿಕ್ಕದಾಗಿ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ಬಿಸಿಬೇಳೆಭಾತ್. ಬಿಸಿಬೇಳೆಭಾತ್ ಅಂದರೆ ಯಾರಿಗಿಷ್ಟ ಇರಲ್ಲ, ಎಲ್ಲರಿಗೂ ಬಿಸಿಬೇಳೆಭಾತ್ ಅನ್ನೋದು ಇಷ್ಟ ಇರುತ್ತೆ. ಅದ್ರ ಜೊತೆ ಬೂಂದಿ ಖಾರ ಆ್ಯಂಡ್ ಫ್ರೈ ಆಗಿರೋ ಶೇಂಗಾ ಬೀಜ ಇದ್ರೆ ಇನ್ನೂ ರುಚಿಯಾಗಿರುತ್ತೆ ಬಿಸಿಬೇಳೆಭಾತ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಬಿಸಿಬೇಳೆಭಾತ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನನಗೆ ನಮ್ಮಮ್ಮ ಮಾಡೋ ಬಿಸಿಬೇಳೆಭಾತ್ ಅಂದರೆ ಇನ್ನೂ ತುಂಬ ಇಷ್ಟ. ಅವರು ಮನೆಯಲ್ಲೇ ಒಂದು ಪೌಡ್ರನ್ನ, ಬಿಸಿಬೇಳೆಭಾತ್ ಪೌಡ್ರನ್ನ ಅವರೇ ಮಾಡಿ ಬಿಸಿಬೇಳೆಭಾತ್ ಮಾಡೋವಂಥದ್ದು. ಅವ್ರದ್ದು ಕೈಯಿಂದ ಒಂಥರ ಟೇಸ್ಟ್ ಇರುತ್ತೆ. ಆ್ಯಂಡ್ ನನಗೆ ತುಂಬ ಇಷ್ಟ ಅಮ್ಮನ ಕೈಯಿಂದು. ನಾನು ಸ್ಕೂಲಿಗೆ ಹೋದಾಗ ಬಿಸಿಬೇಳೆಭಾತ್ ಏನಾದರೂ ಸ್ಕೂಲಿಗೆಲ್ಲ ಕಾಲೇಜಿಗೆ ಹೋದಾಗಲೂ ಅಷ್ಟೇ ಬಿಸಿಬೇಳೆಭಾತ್ ಮಾರ್ನಿಂಗ್ ಮಾಡಿದ್ರೆ ಅದನ್ನು ಈವ್ನಿಂಗು ಬಿಸಿ ಮಾಡ್ಕೊಂಡು ತಿಂತಾಯಿದ್ದೆ. ಅಷ್ಟು ಇಷ್ಟ ನನಗೆ ಅಮ್ಮನ ಕೈಯಿಂದು. ನಾನು ಯಾವಾಗಾದರೂ ಅಮ್ಮನ ಮನೆಗೆ ಹೋದಾಗ ಅಮ್ಮನ ಹತ್ರ ಬಿಸಿಬೇಳೆಭಾತ್ ಮಾಡಿ ನಾನು ರೆಸಿಪಿನ ಹಾಕ್ತೀನಿ, ನಿಮ್ಮ ಹತ್ರ ಹಂಚ್ಕೊತೀನಿ. ನೋಡ್ತಾ ಇರ್ಬೋದು, ಆನಿಯನ್ ಒಂದು ಮತ್ತು 2 ಟೊಮಾಟೊ ಆ್ಯಂಡ್ ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟು, ಆಲೂ ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಎಣ್ಣೆ ಕಾದ್ಮೇಲೆ ಸಾಸಿವೆ, ಒಣಗಿರೋ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕ್ಲೀನಾಗಿ ಅರ್ಧ ಬೆಂದಿರಬೇಕು, ಆ ರೀತಿಯಾಗಿ ಬಾಡಿಸ್ಕೊಳ್ಳಿ. ಈಗ ಈರುಳ್ಳಿ ಬೆಂದಾಗಿದೆ. ಈಗ ನಾನು ಟೊಮಾಟೊನ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕೋದು, ಒಗ್ಗರಣೆ ಹಾಕುವಾಗಲೇ ಹಿಂಗೆ ಹಾಕಬೇಕಾಗಿದ್ದು, ಬಟ್ ಮರ್ತೋದೆ. ಸೊ ಈಗ ನಾನು ಹಿಂಗನ್ನು ಸೇವಿಸ್ಕೊತಾ ಇದ್ದೀನಿ. ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಈಗ ನಾನು ಒಂದು ಬೌಲಲ್ಲಿ 1/4 ಭಾಗಷ್ಟು ಬೇಳೆನ ತೊಗೊತಾ ಇದ್ದೀನಿ. ಇದು ನಾವು 3 ಜನಕ್ಕೆ ಅಷ್ಟೇ ಮಾಡ್ತಿರೋದು ಬೇಳೆ. ಇದು ಮುಕ್ಕಾಲಷ್ಟು ನಾನು ಅಕ್ಕಿ ತೊಗೊತಾ ಇದ್ದೀನಿ 3 ಜನಕ್ಕೆ. ನಾನು ವಾಶ್ ಮಾಡ್ಕೊಂಬಂದಾಯಿತು. ಈಗ ಇಲ್ಲೂ ಕೂಡ ಚಂದ ಫ್ರೈ ಆಗಿದೆ. ಈಗ ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ, ಆ್ಯಂಡ್ ಇದು ಒಂದು ಬಿಸಿಬೇಳೆಭಾತ್ ಪೌಡರ್ 1-3 ಸ್ಪೂನ್ ಹಾಕೊಳ್ಳಿ. ಒಂದು ಕಪ್ ಅಕ್ಕಿಗೆ ನಾನೀಗ 4 ಕಪ್ ವಾಟರ್ ಹಾಕ್ಕೊಬೇಕು. ನೋಡ್ತಾ ಇರ್ಬೋದು. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಟೇಸ್ಟ್ ಮಾಡಿ. ಓಕೆ, ಈಗ ಮುಚ್ಚಳನ ಮುಚ್ಚಿಸ್ತಾ ಇದ್ದೀನಿ. ಈಗ ಇದನ್ನು 4 ವಿಷಲನ್ನು ಮಾಡಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಬಿಸಿಬೇಳೆಭಾತ್ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು. ನೀವು ಇದನ್ನು ಟ್ರೈ ಮಾಡಿ. ನೋಡ್ತಾ ಇರ್ಬೋದು, ಬೋಲು ನನಗೂ ಕೊಡಿ ಅಂತ ಹೇಳ್ತಿದ್ದಾನೆ. ಮಕ್ಕಳಿಗೂ ಕೊಡ್ಬೋದು. ಸ್ಪೈಸಿ ಮಾಡ್ತೇನೆ, ವೆಜಿಟೇಬಲ್ಸ್ ಎಲ್ಲ ಇರುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.